ಎಲ್ಲರಿಗೂ MC ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ದೇವರು ಪೂಜೆ ಮಾಡ್ತಾ ಇರ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ದೇವರನ್ನ ಪೂಜೆಯನ್ನು ನಾವು ಪ್ರತಿನಿತ್ಯ ಮಾಡ್ತೀವಿ. ಬೆಳಿಗ್ಗೆ ಮತ್ತು ಸಂಜೆ 2 ಸಮಯದಲ್ಲೇ ಮಾಡ್ತೀವಿ. ಈ ದೇವ್ರ ಪೂಜೆಯನ್ನು ಮಾಡೋದ್ರಿಂದ ವ್ಯಕ್ತಿಯ ಕಷ್ಟಗಳು ದೂರ ಆಗಿ ಜೀವನದಲ್ಲಿ ಮತ್ತು ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ದೇವರ ಪೂಜೆಯನ್ನು ನಾವು ದೇವರನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತೀವಿ ಮತ್ತು ದೇವರ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಮಾಡ್ತೀವಿ. ದೇವರ ಪೂಜೆಯನ್ನು ಮಾಡಿದಾಗ ದೇವರು ನಮಗೆ ಒಲಿದಿದ್ದಾನ ಇಲ್ವಾ ಅನ್ನೋದನ್ನು ಕೆಲವೊಂದು ಸೂಚನೆಗಳ ಮೂಲಕ ನೀಡ್ತಾನೆ. ನಾವು ದೇವರನ್ನು ಪೂಜೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಸೂಚನೆಗಳು ನೀಡಿದರೆ ಅದು ಪೂಜೆ ಇಷ್ಟವಾಗಿದೆ, ನಮಗೆ ಒಲಿದಿದ್ದಾನೆ ಅನ್ನೋ ಅರ್ಥ ಆಗುತ್ತೆ. ನಾವು ಪೂಜೆಯಿಂದ ದೇವರು ಒಲಿದ್ರೆ ನಮಗೆ ಕಷ್ಟಗಳಿಂದ ದೂರ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಹಾಗಾದರೆ ಯಾವುದು ರೀತಿ ಶುಭ ಸೂಚನೆಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ. ನಮಗೆ ದೇವರು ಒಲಿದಿದ್ದಾನೆ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ದೇವರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ, ನಾವು ಬೆಳಿಗ್ಗೆ ಮತ್ತು ಸಂಜೆ ಅಂದರೆ ಸೂರ್ಯೋದಯ ಅಂದರೆ ಸೂರ್ಯಾಸ್ತ ಆಗೋ ಸಮಯದಲ್ಲಿ ಪೂಜೆ ಮಾಡಬೇಕು. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪೂಜೆ ಮಾಡಬೇಕು. ಬೆಳಿಗ್ಗೆ ಮುಂಜಾನೆ ಪೂಜೆ ಮಾಡಬೇಕು, ಲೇಟಾಗಿ ಪೂಜೆ ಮಾಡಬಾರ್ದು. ಸಂಜೆ ಹೊತ್ತು ಕೂಡ ಅಂದರೆ ಪ್ರದೋಷ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಶುಭ. ನಾವು ದೇವ್ರ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು. ಅಂದರೆ ಯಾವ ದೇವರಿಗೆ ಯಾವ ವಸ್ತುವನ್ನು ಅರ್ಪಿಸಿದ್ರೆ ತುಂಬ ಒಳ್ಳೆಯದು. ಈ ಕೆಲವೊಂದು ದೇವರಿಗೆ ಕೆಲವೊಂದು ಹೂವು ಅಥವಾ ಹಣ್ಣುಗಳು ತುಂಬ ಪ್ರಿಯವಾಗಿರುತ್ತೆ. ಉದಾಹರಣೆಗೆ ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಅಂದರೆ ಶಿವನಿಗೆ ಅಭಿಷೇಕ ಮಾಡಬೇಕು, ತಪ್ಪದೇ ಅಭಿಷೇಕ ಮಾಡೋದ್ರಿಂದ ನಮಗೆ ಶಿವ ಬೇಗ ಒಲಿತಾನೆ. ಮತ್ತು ವಿಷ್ಣುಗೆ ತುಳಸಿಯನ್ನು ಅರ್ಪಿಸಿ ಪೂಜೆ ಮಾಡಿದರೆ ವಿಷ್ಣು ತುಂಬ ಬೇಗ ಒಲಿತಾನೆ. ಮತ್ತು ಹಳದಿ ಬಣ್ಣದ ವಸ್ತುಗಳನ್ನ ಅರ್ಪಿಸೋದ್ರಿಂದ ಕೂಡ ವಿಷ್ಣು ತುಂಬ ಬೇಗ ಒಲಿತಾನೆ. ಗಣೇಶ ಮೋದಕ ಪ್ರಿಯ, ಆ ಮೋದಕವನ್ನು ಅರ್ಪಿಸಿ ಚೌತಿ ದಿನ ಪೂಜೆ ಮಾಡಿದರೆ ತುಂಬ ಬೇಗ ಗಣೇಶ ಒಲಿತಾನೆ. ಆಂಜನೇಯನಿಗೆ ಸಿಂಧೂರ ಅಥವಾ ಲಡ್ಡುವನ್ನು ಅರ್ಪಿಸೋದ್ರಿಂದ ಮತ್ತು ತುಳಸಿಯನ್ನು ಅರ್ಪಿಸೋದ್ರಿಂದ ಬೇಗ ಒಲಿತಾನೆ ಅಂತ ಹೇಳ್ತಾರೆ. ಹೀಗೆ ನಾವು ಯಾವ ದೇವರಿಗೆ ಯಾವ ನೈವೇದ್ಯ ಮತ್ತು ಯಾವ ಹೂವುಗಳನ್ನ ಹಾಕಿ ಅರ್ಪಿಸಿದ್ರೆ ಬೇಗ ಒಲಿತಾನೆ ಅಂತ ತಿಳ್ಕೊಂಡು ಅರ್ಪಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾನು ಅದ್ರ ಬಗ್ಗೆನೂ ಕೂಡ ಯಾವ ದೇವರಿಗೆ ಯಾವ ನೈವೇದ್ಯ ಅರ್ಪಿಸಬೇಕು ಮತ್ತು ಯಾವ ಹೂಗಳನ್ನ ಅರ್ಪಿಸಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ನನ್ನ ಚಾನಲ್ನಲ್ಲಿದೆ, ನಿಮ್ಗೆ ತಿಳ್ಕೊಬೇಕು ಅಂದರೆ ಹೋಗಿ ನೋಡಿ. ಮತ್ತು ದೇವರ ಈಗ ಯಾವ ರೀತಿ ಶುಭ ಫಲ ಸಿಗುತ್ತೆ. ಮೊದಲನೇದಾಗಿ ನಾವು ದೀಪ ಹಚ್ತೀವಿ. ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಬೇಕಾದ್ರೆ ದೇವರ ದೀಪವನ್ನು ಹಚ್ಚಿರ್ತೀವಲ್ಲ, ಆವಾಗ ಜೋಡಿ ದೀಪವನ್ನೇ ಹಚ್ಚಿರಬೇಕು. ನಾವು ಒಂದು 3 ಆ ಥರ ದೀಪ ಹಚ್ಚಬಾರ್ದು. ಜೋಡಿ ದೀಪವನ್ನು ಹಚ್ಚಬೇಕು. ಮತ್ತು ದೀಪಕ್ಕೆ ಬತ್ತಿಯನ್ನು ಕೂಡ ಒಂದು ಬತ್ತಿಯನ್ನು ಹಾಕಬಾರ್ದು. 2 ಬತ್ತಿಯನ್ನು ಜೋಡಿ ಮಾಡಿ ಹಾಕಬೇಕು. ಒಂದು ಬತ್ತಿಯನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ದೇವರಿಗೆ ಹಚ್ಚಿಟ್ಟ ದೀಪ ಮತ್ತು ಬತ್ತಿ ಇರುತ್ತಲ್ಲ, ಅದನ್ನು ಹಚ್ಚಿರ್ತೀವಲ್ಲ, ಅದು ಮೇಲ್ಮುಖವಾಗಿ ಉರಿಯುತ್ತಿದ್ರೆ ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸಿದಾನೆ ಅಂತ. ಅಕಸ್ಮಾತ್ ಅದೇನಾದರೂ ಆ ಕಡೆ ಈ ಕಡೆ ಅಲ್ಗಾಡ್ತಾ ಇದ್ದರೆ ದೇವರು ನಮ್ಮ ಪೂಜೆಯನ್ನು ಇನ್ನೂ ಸ್ವೀಕರಿಸಿಲ್ಲ ಅಂತ ಅರ್ಥ ಆಗುತ್ತೆ. ಅದು ಜ್ವಾಲೆ ಯಾವಾಗಲೂ ನೇರವಾಗಿ ಮೇಲ್ಮುಖವಾಗಿ ಉರಿತಾ ಇರಬೇಕು. ಆವಾಗ ನಮ್ಮ ಪೂಜೆ ದೇವರಿಗೆ ತಲುಪಿದೆ ಅನ್ನೋದು ಅರ್ಥ. ಇನ್ನು ನಾವು ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಹೂಗಳನ್ನ ಅರ್ಪಿಸ್ತೀವಿ. ದೇವರಿಗೆ ಅಂತಲೇ ಹೂಗಳನ್ನ ಅಲಂಕಾರ ಮಾಡ್ತೀವಿ. ದೇವರುಗಳಿಗೆ ಹೂವಿನಿಂದನೇ ಅಲಂಕಾರ ಮಾಡ್ತೀವಿ. ಅದು ಕೆಲವೊಂದು ಸರಿ ದೇವರಿಗೆ ತೃಪ್ತಿ ಆಗುತ್ತೆ, ಕೆಲವೊಂದು ಸರಿ ತೃಪ್ತಿ ಆಗಲ್ಲ. ಯಾಕಪ್ಪ ಅಂದರೆ ನಾವು ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡು ಅರ್ಪಿಸಬೇಕಾಗತ್ತೆ. ಆ ದಿನ ಆ ಒಂದು ದೇವರಿಗೆ ಒಂದೊಂದು ದಿನ ವಿಶೇಷವಾಗಿರುತ್ತೆ. ಆ ದೇವರಿಗೆ ಯಾವ ದಿನ ವಿಶೇಷವಾಗಿರುತ್ತೋ ಆ ದಿನ ವಿಶೇಷವಾಗಿ ಆ ಹೂಗಳನ್ನ ಅರ್ಪಿಸಿ ಪೂಜೆ ಮಾಡಬೇಕಾಗತ್ತೆ. ಪೂಜೆ ಮಾಡಿದ ನಂತರ ಆ ಹೂವು ದೇವರ ಮೇಲಿಂದ ಹೂ ಬಿದ್ದರೆ ಅದು ನಮಗೆ ಪ್ರಸಾದ ಅಂತಲೇ ಅರ್ಥ. ಅಂದರೆ ದೇವರು ವರ ಕೊಟ್ಟಿದ್ದಾನೆ, ನಮ್ಗೆ ಒಳ್ಳೆಯದಾಗತ್ತೆ ಮುಂದೆ ಅನ್ನೋದರ ಸೂಚನೆ ಆಗಿರುತ್ತೆ. ಇನ್ನು ದೇವ್ರ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ಸರಿ ಮನೆ ಮುಂದೆ ಹಸು ಬಂದು ನಿಲ್ಲುತ್ತೆ. ಅದು ಕೂಡ ತುಂಬ ಶುಭ. ಹಸು ಯಾವಾಗ ಬಂದು ನಿಂತರೂ ಕೂಡ ಅದು ಶುಭನೇ. ಅದರಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಬಂದು ನಿಂತರಂತೂ ಇನ್ನೂ ತುಂಬ ಶುಭ ಅಂತ ಹೇಳ್ತೀವಿ. ಇನ್ನು ಪೂಜೆ ಮಾಡೋ ಸಮಯದಲ್ಲಿ ಗುರುಗಳಾಗ್ಬೋದು, ಹಿರಿಯರಾಗ್ಬೋದು, ಬ್ರಾಹ್ಮಣರಾಗ್ಬೋದು, ಅಂದರೆ ನಮಗೆ ತುಂಬ ಬೇಕಾದರು ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವಲ್ಲ, ನಿಜವಾಗ್ಲೂ ಒಳ್ಳೆಯದನ್ನು ಬಯಸೋರು ಒಳ್ಳೆಯವರು ಅಂದ್ಕೊಂಡಿರ್ತೀವಿ, ಆದರೆ ಕೆಟ್ಟದನ್ನು ಬಯಸ್ತಿರ್ತಾರೆ. ಅವರೆಲ್ಲ ಗುರುಗಳು ಅನ್ನೋ ಸ್ಥಾನದಲ್ಲಿ ಯಾರು ಇರ್ತಾರೋ ಅವ್ರು ಯಾರೇ ಬಂದರೂ ಕೂಡ ತುಂಬ ಶುಭ. ಯಾಕಂದರೆ ದೇವರೊಂದಿಗಿಂತ ಗುರುಗಳು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ. ಅವರು ಬಂದರೆ ದೇವರ ಪೂಜೆಯಿಂದ ಸಂತೃಪ್ತನಾಗಿದ್ದಾನೆ ಅನ್ನೋದ್ರ ಕೂಡ ಸೂಚನೆ ಆಗಿರುತ್ತೆ.
ಇದಿಷ್ಟು ನಾವು ಪೂಜೆ ಮಾಡಬೇಕಾದ್ರೆ ನಮಗೆ ಸಿಗುವ ಶುಭ ಸೂಚನೆಗಳು. ಇದು ಪೂಜೆ ನಂತರ ಆಗ್ಬೋದು ಅಥವಾ ಪೂಜೆ ಮುನ್ನ ಆಗಿರ್ಬೋದು. ದೊರೆತರೆ ಅಷ್ಟು ಶುಭ ಅಲ್ಲ, ಶುಭ ಆಗಿರ್ಬೋದು, ಬಟ್ ಆದರೆ ಪೂರ್ತಿಯಾಗಿರಲ್ಲ. ಆದರೆ ದೇವ್ರ ಪೂಜೆ ಮಾಡಬೇಕಾದ್ರೆ ಸಿಕ್ಕಿದ್ರೆ ಇದು ತುಂಬ ಶುಭ, ಅಂದರೆ ತುಂಬ ಒಳ್ಳೆಯದಾಗಿದೆ. ಆ ಪೂಜೆ ನಿಮ್ಗೆ ದೇವರಿಗೆ ಸ್ವೀಕಾರ ಆಗಿದೆ ಅನ್ನೋದು ಅರ್ಥ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡೋಕೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.